ನಿಮ್ಮ ವ್ಯಕ್ತಿತ್ವವನ್ನ ನೀವು ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗೋದಕ್ಕೆ ಬೇಕಾದಂತ ಒಂದು ದಾರಿಯನ್ನ ನೀವು ನಿಮ್ಮ ಎದೆಯೊಳಗಡೆಗೆ ಹುಟ್ಟಾಕೋಬೇಕಾಗಿರೋದು ನಿಮ್ಮ ಕರ್ತವ್ಯ ಅಲ್ವಾ? ವಿದ್ಯಾರ್ಥಿ ಜೀವನ ಅನ್ನೋದು ಒಂದು ತಪಸ್ಸಾಧನೆ ಅಂತ ಹೇಳಿದರೆ ದೊಡ್ಡವರು ಅಂತಂದ್ರೆ ನಿಮ್ಮ ಧ್ಯಾನ ಸಾಧನೆಯ ಕಡೆಗಿರ್ಬೇಕು, ಓದಿನ ಕಡೆಗಿರ್ಬೇಕು. ಮೇಷ್ಟ್ರು ಹೇಳಿದ ಹಾಗೆ ಯಾವುದಾದ್ರೂ ಕ್ಷೇತ್ರದಲ್ಲಿ ನುಗ್ಗಿ ಆ ಕ್ಷೇತ್ರದಲ್ಲಿ ನೀವು ಈ ನೆಲದಲ್ಲಿ ನಿಮ್ಮದೇ ಆದಂತಹ ಒಂದು ಗಟ್ಟಿತನವನ್ನ, ನಿಮ್ಮದೇ ಆದಂತಹ ಒಂದು ಹೆಜ್ಜೆ ಗುರುತನ್ನ ಮೂಡಿಸುವಂತಹ ಒಂದು ಚೈತನ್ಯವನ್ನ ನಿಮ್ಮೊಳಗಡೆ, ನಿಮ್ಮ ಎದೆ ಒಳಗಡೆಗೆ ರೂಪಿಸಿಕೊಳ್ಳುವ ಹಾಗಾಗ್ಬೇಕು ಅಂತ. ಯಾವಾಗ್ಲೂ ಇದ್ದೇ ಇದೆ. ನೀವು ಕಾಲೇಜ್ ಕ್ಯಾಂಪಸ್ ದಾಟಿದ ಮೇಲೆ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಪೇರೆಂಟ್ಸ್ ಇರೋದಿಲ್ಲ, ಟೀಚರ್ಸ್ ಇರೋದಿಲ್ಲ, ಇರ್ತಾರ? ನಿಮ್ಮ ಮನಸ್ಸನ್ನ ನೀವು ಹುರಿಗೊಳಿಸ್ಬೇಕು. ಧಮನಿಯಲ್ಲಿ ಬಿಸಿಲಿತ್ತ ರುಕ್ಕುತಿಹ ಹೇ ಯುವಕ, ಹೊಸದೊಂದು ಬ್ರಹ್ಮಾಂಡ ಕಟ್ಟೋಣ ಬಾ, ಹಳೆ ಮತದ ಕೆಸರಿಂದ ಕಸಗೊಂಡು ಕಿತ್ತೇಳು, ನವಯುಗದ ಹಳೆ ಬರಹ ಬರೆಯೋಣ ಬಾ ಅಂತ ಅಡಿಗರು, ಗೋಪಾಲಕೃಷ್ಣ ಅಡಿಗರು ಕೇಳಿದಿರ ಹೆಸರು? ಕೇಳಿಲ್ಲ ಅಲ್ವಾ? ಕನ್ನಡ ಮಿಶ್ರಿಗೆ ಕೇಳ್ತೇನೆ ನಾನು. ಗೋಪಾಲಕೃಷ್ಣ ಅಡಿಗರು ಅಂತ ಕನ್ನಡದ ಒಬ್ಬ ಮಹಾನ್ ಕವಿ. ಅವ್ರು ಹೇಳಿದ್ದಾರೆ, ನಿಮ್ಮ ಎದೆ ಒಳಗಡೆಗೆ ಬಿಸಿ ರಕ್ತ ಹುಟ್ಟಿ ಅದು ಬತ್ತಿ ಹೋಗುವ ಮುಂಚೆ ನೀವು ಹೊಸ ನಾಡನ್ನ ಕಟ್ಟುವ ಕನಸನ್ನ ಕಾಣಬೇಕು ಅಂತ. ಇದನ್ನ ನಾನು ಆ ಸಾಲುಗಳನ್ನ ನನ್ನ ಎದೆಯೊಳಗೆ ಇಳಿಸ್ಕೊಂಡಿದ್ದೇನೆ. ಆ ಕಾರಣಕ್ಕೆ ನನಗೆ ಯಾವತ್ತು ನನ್ನ ಯಜಮಾನರಿದ್ದಾರೆ, ನೀವು ಅವ್ರಿಗೆ ಕೇಳಿ, ನಾನು ಮನೆಯಲ್ಲಿ ಎಷ್ಟೊತ್ತಿಗೆ ಎದ್ದೇಳ್ತೇನೆ, ಎಷ್ಟೊತ್ತಿಗೆ ಮಲಗ್ತೇನೆ ಅಂತ ನನಗೆ ಗೊತ್ತಿಲ್ಲ. ನನ್ನ ನಿದ್ದೆಗೆ ಹತ್ತಿರ ಸುಳಿಯುವುದಿಲ್ಲ. ಇರೋದೊಂದು ಬದುಕು ಮಕ್ಕಳೇ, ಜೀವನ ಒಂದಿರೋದು. ದಿನನಿತ್ಯ ಬೆಳಗಾದ್ರೆ ಯುವಕರು ಸುಸೈಡ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀರಾ? ಫೇಸ್ಬುಕ್, ವಾಟ್ಸ್ಆಪ್ ಅಲ್ಲಿ ಸುದ್ದಿಗಳು ಓಡಾಡ್ತಾ ಇದಾವೆ. ಯುವ ಸಮುದಾಯ ಸಾವಿರ ಕಡೆಗೆ ಯಾಕೆ ಧಾವಿಸ್ತಾ ಇದೆ? ನಾವು ನಗ್ತೀವಲ್ಲ, ಮೇಷ್ಟ್ರುಗಳು ಮಾತಾಡ್ತಿದ್ರು, ನಾವು ಉಡಾಫೆಯಾಗಿ ನಾವು ಬಿಹೇವ್ ಮಾಡ್ತಿದೀವಲ್ಲ, ಇದಲ್ಲ. ನೀವು ನಿಮ್ಮ ಬದುಕಿಗೆ ಬೇಕಾದನ್ನ ಇವತ್ತಿಂದ ಧ್ಯಾನಿಸ್ಬೇಕು. ನಾನು ಏನನ್ನ ಗೇನ್ ಮಾಡ್ಬೇಕು, ಏನನ್ನ ನಾನು ಎಲ್ಲಿ ನಿಲ್ಬೇಕು, ಯಾವ ದಾರಿಗೆ ನಾನು ಸಾಕ್ಬೇಕು. ನಿಮ್ಮ ಅಪ್ಪ ಅಮ್ಮಂದಿರು ಕಣ್ಣೀರ್ ಹಾಕ್ತಾರೆ, ನೀವು ಗಮನಿಸಿ. ಅಕ್ಕಪಕ್ಕದ ಮನೆಯವರ ಹತ್ರ, ನೆಂಟರುಗಳ ಹತ್ರ, ಬಂಧುಗಳ ಹತ್ರ, ಗಂಡ ಹೆಂಡತಿ ಹತ್ರ, ಅಂದ್ರೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಹತ್ರ, ನಿಮ್ಮ ಅಮ್ಮ ನಿಮ್ಮ ಅಪ್ಪನ ಹತ್ರ, ನನ್ ಮಗು ಯಾಕೆ ನನ್ ಮಾತು ಕೇಳ್ತಾ ಇಲ್ಲ, ನನ್ ಮಗು ಯಾಕೆ ನಾವು ಕನಸಿದ್ದನ್ನ ಸಾಧಿಸೋದ್ರ ಕಡೆಗೆ ಹೆಜ್ಜೆ ಇಡ್ತಾ ಇಲ್ಲ, ನನ್ ಮಗು ಯಾಕೆ ನಮ್ಮ ಕನಸುಗಳನ್ನ ಭವಿಷ್ಯಕ್ಕೆ ತಗೊಂಡು ಹೋಗ್ತಾ ಇಲ್ಲ. ಅವರಿಗಿರೋದಿಲ್ಲ ಅವಕಾಶಗಳು, ನಿಮಗಿವೆ. ಮೈಸೂರಿನಂತಹ ಮಹಾನಗರದಲ್ಲಿ, ಸುಂದರವಾದ ನಗರದಲ್ಲಿ, ಸಾಂಸ್ಕೃತಿಕವಾದ ಕ್ಷೇತ್ರದಲ್ಲಿ ಅವಕಾಶಗಳಿರುವಂತಹ ನೆಲದಲ್ಲಿ ನೀವು ಇದೀರಾ ಮಕ್ಕಳೇ.